ಬೆಳಗ್ಗೆ 5 ಗಂಟೆ 3 ನಿಮಿಷ ಮೈಸೂರು ರೈಲ್ವೆ ಸ್ಟೇಷನ್ ಬಂದಿದ್ವಿ. ಮೈಸೂರು ಟು ಚೆನ್ನೈ ವಿಜಯ ಸೂಪರ್ ಫಾಸ್ಟ್ ಟ್ರೈನ್ ಮಾಡ್ತಿದ್ವಿ ಇವತ್ತು. ಬನ್ನಿ ನಮ್ಮ ಜೊತೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ನೇಮ್ ಪ್ಲೇಟೇ ಇಲ್ಲ. 5:15 ಟೈಮು. 5:15ಗೆ ನಮ್ಮ ಟ್ರೈನು ಮೈಸೂರಿಂದ ಹೋಯ್ತಾ ಇದ್ದೆ. ನಮ್ಮ ಫಸ್ಟ್ ಸ್ಟೇಷನ್ ಬಂತು ಪಾಂಡವಪುರ. 6:48 ಆಯಿತು. ರಾಮನಗರಕ್ಕೆ ಬಂದಿದೆ. ಇವಾಗ ಬೆಳಕಾಗಿದೆ. ರೈಲ್ವೆ ಸ್ಟೇಷನ್ ಡೈರೆಕ್ಟಾಗಿ ರಾಮನಗರ ಬೆಟ್ಟ ಕಾಣಿಸ್ತಿದೆ. ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ 2 ನಿಮಿಷ ಮುಂಚೆನೇ ಬಂದಿದ್ವಿ. 7:55 ಬರೋಯಿತ್ತು. 7:53ಕ್ಕೆ ರೀಚ್ ಆಗಿಬಿಟ್ಟಿದ್ವಿ. ಮೈಸೂರಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿನೂ ಬೆಳಕಾಗಿರಲಿಲ್ಲ, ಅಷ್ಟೊಂದು ಕತ್ತಿತ್ತಲ್ಲ. ಈ ಬ್ಯಾಂಗ್ಳೂರು ಸಿಟಿ ಜಂಕ್ಷನ್. ಇಲ್ಲಿ ಬರುತ್ತೆ. 8 ಗಂಟೆಗೆ ಇಲ್ಲಿಂದ ಡಿಪಾರ್ಟ್ 5 ನಿಮಿಷ ಸ್ಟಾಪಿಂಗ್. ಕರೆಕ್ಟ್ 8 ಗಂಟೆಗೆ ಡಿಪಾರ್ಚರ್ ಇತ್ತು. ಕರೆಕ್ಟ್ 8 ಗಂಟೆಗೆ ಡಿಪಾರ್ಚರ್ ಆಗಿದೆ ನಮ್ಮ ಟ್ರೈನು ಬೆಂಗಳೂರು KSR ಬೆಂಗಳೂರು ಸಿಟಿಯಿಂದ. ಈ ಟ್ರೈನಲ್ಲಿ ಎಲ್ಲ ಸಿಟ್ಟಿಂಗೇ ಇರೋದು, ಸ್ಲೀಪಿಂಗ್ ಕೋಚಸ್ ಯಾವುದಿಲ್ಲ. ಸೆಕೆಂಡ್ ಸಿಟ್ಟಿಂಗ್ ಇದ್ದಾವೆ ಮತ್ತು AC ಚೇರ್ ಕಾರ್ಸ್ ಇದ್ದಾವೆ. ಸೆಕೆಂಡ್ ಸೀಟಿಂಗ್ ನಿಮಗೆ ಒಬ್ಬರಿಗೆ 190 ಟಿಕೆಟ್ಗೆ ಬೀಳುತ್ತೆ ಪ್ರೈಸು. ಫ್ರಮ್ ಮೈಸೂರು ಟು ಚೆನ್ನೈ ಫುಲ್ ಎಂಡ್ ಟು ಎಂಡ್. ನಮ್ಮ ಟ್ರೈನ್ ಇವಾಗ ಮಾಲೂರಿಗೆ ಬಂದು ತಲುಪಿದೆ. ಇವಾಗ ಒಳ್ಳೆ ಬಿಸಿಲು ಬಿದ್ದಿದೆ, ಪರವಾಗಿಲ್ಲ. ನೋಡ್ಬೋದು ನೀವು. ಇದು ಮಾಲೂರು ರೈಲ್ವೆ ಸ್ಟೇಷನ್. ಬೇಕಿದ್ದೆಲ್ಲ ಇನ್ಫಾರ್ಮೇಷನ್ ಮುಂದೆ ಕೊಡ್ತೀನಿ. ಲೋಕೋ ತೋರ್ಸೋಣ ಅಂದ್ಕೊಂಡೆ, ಬೆಳಗ್ಗೆ ಕತ್ಲಿದ್ರಿಂದ ಮೈಸೂರಲ್ಲಿ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಆದರೆ ಲಾಸ್ಟಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಲೋಕೋ ಕೂಡ. ರೀಚಿಂಗ್ ಬಂಗಾರಪೇಟ್.
4:45 ಆಗಿದೆ. ಇವಾಗ ಜೋಲಾರ್ಪೇಟ್ ಜಂಕ್ಷನ್ಗೆ ನಮ್ಮ ಟ್ರೈನ್ ಬಂದು ನಿಂತಿದೆ. ಟ್ರೈನ್ ಕೂಡ ಬಿಸಿಲು ಬಂದುಬಿಟ್ಟಿದೆ ತುಂಬ. ಟೈಮು 8:50. 17 ನಿಮಿಷ ಲೇಟ್ ಆಗಿದೆ ನಮ್ಮ ಟ್ರೈನ್. ಇಲ್ಲಿದೆ, ಇದು ಗುಡಿಯಟ್ಟಂ ಅಂತ ಸ್ಟೇಷನ್. ತುಂಬ ಜನ ಬೋರ್ಡ್ ಮಾಡ್ತಿದ್ದಾರೆ ಟ್ರೈನ್ ನೋಡಿ. ಇಲ್ಲಿ ತುಂಬ ಜನ ಇದ್ದಾರೆ. ಗುಡಿಯಟ್ಟಂ ಈ ಟ್ರೈನಲ್ಲಿ ಪ್ಯಾಂಟ್ರಿ ಎಲ್ಲ ಏನೂ ಇಲ್ಲ, ಬಟ್ ನಾರ್ಮಲ್ ವೆಂಡರ್ಸ್ ಬರ್ತಾರೆ ಮಾರೋಕ್ಕೆ. ಅವ್ರ ಹತ್ರ ಸಿಗುತ್ತೆ ಫುಡ್ಡು ತೊಗೋಬೋದು. ಬಟ್ ನಾವು ಮನೆಯಿಂದ ತಂದು ತಿಂದ್ವಿ. ಸೊ ನೀವು ಬೇಕಾದ್ರೆ ಮನೆಯಿಂದ ತಂದರೆ ಒಳ್ಳೆಯದು, ಮನೆ ಕ್ಯಾರಿ ಮಾಡ್ಬೋದು. ಹದಿನೈದು ನಿಮಿಷ ಲೇಟಾಗಿ ಪೆರಂಬೂರಿಗೆ ಬಂದಿದೆ ಟ್ರೈನು. 2 ಗಂಟೆ ಬರೋಯಿತ್ತು, 2:15ಕ್ಕೆ ಬಂದಿದೆ. ನೆಕ್ಸ್ಟ್ ಸ್ಟಾಪ್ ಚೆನ್ನೈ. ಇದು ಪೆರಂಬೂರು, ನೆಕ್ಸ್ಟ್ ಸ್ಟಾಪ್ ಚೆನ್ನೈ, ಲಾಸ್ಟ್ ಸ್ಟಾಪು ಮೈಸೂರು. ಇಲ್ಲಿಂದ ಚೆನ್ನೈಗೆ 5 ಕಿಲೋಮೀಟ್ರು. ಬಟ್
ಟೈಮ್ ಹಾಫ್ ಆನ್ ಅವರ್ ಆಗುತ್ತೆ, ಯಾಕಂದರೆ ಕ್ರಾಸಿಂಗ್ ಎಲ್ಲ ಇರುತ್ತಲ್ಲ, ಅಲ್ಲಿ ಟ್ರ್ಯಾಕ್ ಎಲ್ಲ ಖಾಲಿ ಇರೋಲ್ಲ ಪ್ಲಾಟ್ಫಾರ್ಮು, ಹಾಗಾಗಿ ಹಾಫ್ ಆನ್ ಅವರ್ ಆಗುತ್ತೆ ಇದರಿಂದ ಚೆನ್ನೈ ಹೋಗೋಕ್ಕೆ. ಇರೋದೇ 5 ಕಿಲೋಮೀಟ್ರು. ಚೆನ್ನೈಗೆ ರೀಚ್ ಆಗಿದ್ದೀವಿ, ಆದರೆ ಕ್ರಾಸಿಂಗ್ ಇರುತ್ತೆ, ಹಾಗಾಗಿ ನಮ್ಮ ಟ್ರೈನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೆ. 20 ನಿಮಿಷದವರೆಗೂ ವೆಯ್ಟ್ ಮಾಡಬೇಕು. ಇರೋದೇ 3 ಕಿಲೋಮೀಟ್ರು, ನಡ್ಕೊಂಡು ಹೋದರೆ 10 ನಿಮಿಷದಲ್ಲಿ ಹೋಗೋದು. ಸಾಕು ನೋಡಿ, 2 ಟ್ರೈನ್ ಒಂದೇ ಸರಿ ಕ್ರಾಸಿಂಗ್ ಮಾಡ್ತಿದ್ದೆ ನಮ್ಮ ಟ್ರೈನ್. ಒಂದೇ ಭಾರತ್ ಇದೆ, ಆ ಕಡೆ ಒಂದು ಲೋಕಲ್ ಟ್ರೈನ್ ಇದೆ. ಒಂದೇ ಭಾರತ್ ಕ್ರಾಸ್ ಆಯಿತು. ಇದು ಲೋಕಲ್ ಟ್ರೈನ್ ಇದೆ ನೋಡಿ, ಆಗಿದೆ ಲೋಕಲ್ ಟ್ರೈನು. ನಮ್ಮ ಟ್ರೈನು ಕಾರ್ವಲ್ ಹೋಯ್ತೈತೆ. ತುಂಬ ಬೇಗ ಕ್ರಾಸಿಂಗ್ ಆಯಿತು, 20 ನಿಮಿಷನೇ ನಿಂತ್ಕೊಳ್ತೆ ಟ್ರೈನ್ ಆಲ್ಮೋಸ್ಟು. ತುಂಬ ಬೇಗ ಕ್ರಾಸಿಂಗ್ ಆಗಿದೆ. ನೋಡೋಣ ಇನ್ನೂ ಕ್ರಾಸಿಂಗ್ ಏನಾದರೂ ಸ್ಟಾಪ್ ಮಾಡ್ತಾರೆ, ಹೋಗ್ತಾರೆ ಬೇಗ ಅಂತ. ಫೈನಲಿ 2:35ಕ್ಕೆ ಚೆನ್ನೈಗೆ ಬಂದು ರೀಚ್ ಆಗಿದ್ದೀವಿ. ಇದೇ ನಾವು ಬಂದಿದ್ದು ಟ್ರೈನ್, ನಾವು ಬಂದಿದ್ದು ಯಾಕಿದೆ ನೋಡಿ, ಚೆನ್ನೈಗೆ ರೀಚ್ ಆಗಿದ್ದೀವಿ. MGR ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಂತಾರೆ ಇದನ್ನ, MGR ಸೆಂಟ್ರಲ್. ಹಾಗೆ ಇನ್ನೂ ರೈಲ್ವೆ ವೀಡಿಯೋಸ್ ನೋಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಬೇರೆ ಒಂದು ನೆಕ್ಸ್ಟ್ ರೈಲ್ವೆ ಬ್ಲಾಗಲ್ಲಿ ಸಿಗೋಣ. ಅದೊಂದು ಬಾಯ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ನಾವು ಬಂದಿದ್ದು ವ್ಯಾಪ್ 7, ಹಳೆಯ ಲೋಕೋಮೋಟಿವ್ ಇದೆ. ನಾವು ಬಂದಿದ್ದು ಇದರಲ್ಲಿ ವ್ಯಾಪ್ 7.